ಪಾಕಿಸ್ತಾನದಲ್ಲಿ ಭುಗಿಲೆದ್ದ ಆಂತರಿಕ ಸಂಘರ್ಷ. ಫೀಲ್ಡ್ಗಿಳಿದ ಪಾಕ್ ಸೇನೆ, 16 ಭಯೋತ್ಪಾದಕರ ಹತ್ಯೆ. ವರ್ಷದ ಹಿಂದೆ ರಾಜಕೀಯ ಅರಾಜಕತೆಯಿಂದ ನಲುಗಿದ್ದ ಪಾಕಿಸ್ತಾನದಲ್ಲಿ ಆಡಳಿತ ಸಹಜ ಸ್ಥಿತಿಗೆ ಮರಳುತ್ತಿದೆ ಅನ್ನುವಷ್ಟರಲ್ಲಿ ಭುಗಿಲೆದ್ದಿರುವ ಧರ್ಮಯುದ್ಧ ದೇಶವನ್ನೇ ದಂಗುಬಡಿಸಿದೆ. ಒಂದೆಡೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದ್ದರೆ, ಇನ್ನೊಂದೆಡೆ ಶಿಯಾ ಸುನ್ನಿ ಸಂಘರ್ಷ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪಾಕ್ ಆಫ್ಘನ್ ಗಡಿಯ ಕುರಾಮ್ ಜಿಲ್ಲೆಯ ಖೈಬರ್ ಮುಖ್ಯ ಪ್ರಾಂತ್ಯದಲ್ಲಿ ಈ ಎರಡೂ ಪಂಗಡಗಳು ಪರಸ್ಪರ ಕಾದಾಟಕ್ಕಿಳಿದಿದ್ವು. ಕಂಡಲ್ಲಿ ದಾಳಿಗಳು ನಡೆಯುತ್ತವೆ. ಈ ಸಂಘರ್ಷ ಕೇವಲ ಪಾಕಿಸ್ತಾನ ಮಾತ್ರವಲ್ಲದೆ ವಿಶ್ವದ ಇತರ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕಂಪನವನ್ನು ಸೃಷ್ಟಿಸಿದೆ. ಕಳೆದ 6 ತಿಂಗಳಿನಿಂದ ಶಿಯಾ ಸುನ್ನಿ ಪಂಗಡಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು, ಈ ಅವಧಿಯಲ್ಲಿ 180ಕ್ಕೂ ಅಧಿಕ ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಕಳೆದ ಒಂದೇ ವಾರದಲ್ಲಿ ಸುಮಾರು 87 ಮಂದಿ ಸಂಘರ್ಷಕ್ಕೆ ಬಲಿಯಾಗಿದ್ದಾರೆ. ಹೀಗೆ ಪಾಕಿಸ್ತಾನದಲ್ಲಿ ಆಂತರಿಕ ಸಂಘರ್ಷ ಭುಗಿಲೆದ್ದಿದ್ರೆ, ಇತ್ತ ಬಲೂಚಿಸ್ತಾನದಲ್ಲಿ ಉಗ್ರರ ಉಪಟಳ ಹೆಚ್ಚಾಗ್ತಿದ್ದಂತೆ ಪಾಕ್ ಸೇನೆ ಫೀಲ್ಡ್ಗಿಳಿದಿದೆ. ಹೌದು, ಬಲೂಚಿಸ್ತಾನದಲ್ಲಿ ಸರಣಿ ಮಾರಣಾಂತಿಕ ದಾಳಿಯ ನಂತರ ಉಗ್ರರ ವಿರುದ್ಧ ಸಮಗ್ರ ಕಾರ್ಯಾಚರಣೆ ನಡೆಸಲು ಪಾಕಿಸ್ತಾನ ನಿರ್ಧರಿಸಿತ್ತು. ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ನೇತೃತ್ವದ ಸಭೆಯಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಈ ಬಗ್ಗೆ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದರು. ಅದರಂತೆ ಪಾಕ್ ಸೇನೆ ಈಗ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಇಳಿದು 16 ಭಯೋತ್ಪಾದಕರನ್ನ ಬಗ್ಗು ಬಡಿಯುವಲ್ಲಿ ಯಶಸ್ವಿಯಾಗಿದೆ. ಹೌದು, ಪಾಕಿಸ್ತಾನದ ಖೈಬರ್ ಕಣಿವೆಯ ಪಖ್ತೂನ್ಖ್ವಾ, ಬಲೂಚಿಸ್ತಾನ್ ಮತ್ತು ಪಂಜಾಬ್ನಲ್ಲಿ ಪಾಕ್ ಸೇನೆ ಭಯೋತ್ಪಾದಕರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ಕೈಗೊಂಡಿದೆ. ದಾಳಿಯಲ್ಲಿ 16 ಉಗ್ರರನ್ನ ಹೊಡೆದುರುಳಿಸಿದೆ. ಈ ಕಾರ್ಯಾಚರಣೆ ವೇಳೆ ಪಾಕ್ನ 4 ಯೋಧರು ಕೂಡ ಅಸುನೀಗಿದ್ದಾರೆ. ಈ ಬಗ್ಗೆ ಢಾನ್ ವರದಿ ಮಾಡಿದ್ದು ಪಾಕ್ ಸೇನೆಯ ದಾಳಿ ಬಗ್ಗೆ ವಿವರಿಸಿದೆ. ಬನ್ನು ಜಿಲ್ಲೆಯ ಬಕಾಕೇಲ್ ಪ್ರದೇಶದಲ್ಲಿ ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಕಾರ್ಯಾಚರಣೆಗಿಳಿದ ಸೇನೆ ಈ ಪ್ರದೇಶದಲ್ಲಿ 5 ಭಯೋತ್ಪಾದಕರನ್ನ ಪಾಕ್ ಸೇನೆ ಹತ್ಯೆ ಮಾಡಿದೆ ಎನ್ನಲಾಗಿದೆ. ಈ ಕಾರ್ಯಾಚರಣೆ ವೇಳೆ 9 ಮಂದಿ ಗಾಯಗೊಂಡಿದ್ದಾರೆ. ಈ ದಾಳಿಯಲ್ಲಿ ಜಾಂಗ್ನ 29 ವರ್ಷದ ಯೋಧ ಹುತಾತ್ಮರಾಗಿದ್ದಾರೆ. ಭಯೋತ್ಪಾದನಾ ನಿಗ್ರಹದ ಭಾಗವಾಗಿ ಈ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ ಎಂದು ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ದೃಢಪಡಿಸಿದೆ. ಇನ್ನು ಖೈಬರ್ ಜಿಲ್ಲೆಯ ಶಾಗೈ ಪ್ರದೇಶದಲ್ಲಿ ನಡೆದ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ 3 ಉಗ್ರರನ್ನ ಕೊಲ್ಲಲಾಗಿದೆ, 2ರನ್ನ ಬಂಧಿಸಲಾಗಿದೆ ಎಂಬ ಮಾಹಿತಿ ಬಂದಿದೆ. ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಿದ ಭದ್ರತಾ ಪಡೆಗಳು. ಇನ್ನು ಲಕ್ಕಿ ಮಾರ್ವತ್ನ ದರ್ರಾಪೇಜು ಪಟ್ಟಣದಲ್ಲಿ ಪೊಲೀಸ್ ಠಾಣೆಯ ಮೇಲೆ ಮಧ್ಯರಾತ್ರಿ ದಾಳಿ ನಡೆದಿತ್ತು. ಇದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯೊಬ್ಬರು ಮೃತಪಟ್ಟಿದ್ದರು. ಭಯೋತ್ಪಾದಕರು ನಿಲ್ದಾಣ ವಶಪಡಿಸಿಕೊಳ್ಳುವ ಗುರಿಯೊಂದಿಗೆ ಸ್ವಯಂ ಚಾಲಿತ ಶಸ್ತ್ರಾಸ್ತ್ರಗಳೊಂದಿಗೆ ದ್ವಿಮುಖ ದಾಳಿಯನ್ನ ನಡೆಸಿದ್ರು. ಆದರೆ ಈ ದಾಳಿಯನ್ನ ಭದ್ರತಾ ಪಡೆಗಳು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿವೆ. ಇನ್ನು ಪಂಜಾಬ್ನ ಮಿಯಾನ್ ವಾಲಿ ಜಿಲ್ಲೆಯಲ್ಲಿ ಚಾಪ್ರಿ ಪೊಲೀಸ್ ಠಾಣೆಯ ಮೇಲೆ ಉಗ್ರರ ದಾಳಿ ನಡೆಸಿದ್ದು, ಈ ದಾಳಿಯನ್ನ ಪೊಲೀಸರು ವಿಫಲಗೊಳಿಸಿದ್ದಾರೆ ಎನ್ನಲಾಗಿದೆ. ರಾಕೆಟ್ ಲಾಂಚರ್ಗಳು ಮತ್ತು ಗ್ರೆನೇಡ್ಗಳೊಂದಿಗೆ ಶಸ್ತ್ರಸಜ್ಜಿತವಾದ 20 ಉಗ್ರರು 1 ಗಂಟೆಗಳ ಕಾಲ ದಾಳಿ ನಡೆಸಿದರು ಅಂತ ಪಂಜಾಬ್ ಪೊಲೀಸರು ತಿಳಿಸಿದ್ದಾರೆ. ದಾಳಿಯ ತೀವ್ರತೆಯ ಹೊರತಾಗಿಯೂ ಕೂಡ ಸಿಬ್ಬಂದಿ ಅದನ್ನು ಯಶಸ್ವಿಯಾಗಿ ಎದುರಿಸಿದ್ದು 4 ಉಗ್ರಗಾಮಿಗಳನ್ನು ಹೊಡೆದುರುಳಿಸಲಾಗಿದೆ ಎನ್ನಲಾಗಿದೆ. ಇನ್ನು ಬಲೂಚಿಸ್ತಾನದ ಶೆರಾನಿ ಜಿಲ್ಲೆಯಲ್ಲಿ ಮೊಘಲ್ಕೋಟ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ 4 ಉಗ್ರರು ಹತರಾಗಿದ್ದಾರೆ. ಶಸ್ತ್ರಸಜ್ಜಿತ ಉಗ್ರಗಾಮಿಗಳ ಉಪಸ್ಥಿತಿಯ ಬಗ್ಗೆ ಗುಪ್ತಚರ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ಆರಂಭಿಸಿ ಉಗ್ರರನ್ನ ಹಿಮ್ಮೆಟ್ಟಿಸಿದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಬಲೂಚಿಸ್ತಾನದಲ್ಲಿ ಉಗ್ರರನ್ನ ಹುಟ್ಟಡಗಿಸಲು ಪಾಕ್ ಸೇನೆ ಕಾರ್ಯಾಚರಣೆಗಿಳಿದಿದ್ದು, ಮೊದಲ ಹಂತವಾಗಿ 16 ಭಯೋತ್ಪಾದಕರನ್ನ ಹತ್ಯೆ ಮಾಡಿದೆ. ಸಂಘರ್ಷಕ್ಕೆ ಮುಕ್ತಾಯ ಹಾಡುತ್ತಾ ಕಾದು ನೋಡಬೇಕು.